ಕಾಂಗ್ರೆಸ್ನಲ್ಲಿ ಮತ್ತೆ ಬಿಸಿಯಾದ ಡಿಸಿಎಂ ಪಟ್ಟದಾಟ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗುತ್ತಾ ಎರಡು ಡಿಸಿಎಂ ಅನ್ನುವಂತ ಪ್ರಶ್ನೆ ಇದೆ. ಸಿದ್ದು ಹೇಳಿಕೆ ಬೆನ್ನಲ್ಲೇ ಇದೀಗ ದೆಹಲಿಗೆ ಹಾರಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಡಿಕೆಗೂ ಮೊದಲೇ ದೆಹಲಿಗೆ ತಲುಪಿದ್ದಾರೆ. ದೆಹಲಿಯನ್ನ ತಲುಪಿರುವಂತದ್ದು ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ನಲ್ಲಿ ಮತ್ತೆ ಬಿಸಿಯಾದ ಡಿಸಿಎಂ ಪಟ್ಟದಾಟ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗುತ್ತಾ ಎರಡು ಡಿಸಿಎಂ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಸಿದ್ದು ಹೇಳಿಕೆ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಡಿಕೆಗೂ ಮೊದಲೇ ದೆಹಲಿಯನ್ನ ತಲುಪಿದ್ದಾರೆ ಸತೀಶ್ ಅವರು. ಸಿಎಂ ಪಟ್ಟದ ಚರ್ಚೆ ನಡುವೆ ಸತೀಶ್ ದೆಹಲಿಗೆ ಹೋಗಿರುವಂತದ್ದು. ಡಿಸಿಎಂ ವಿಚಾರಕ್ಕೆ ಹೊಸ ತಿರುವು ನೀಡುತ್ತಾ ಸಿದ್ದು ಹೇಳಿಕೆ. ಹಾಗಿದ್ರೆ ಈ ಕುರಿತಾಗಿ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ಕಾಂಗ್ರೆಸ್ನಲ್ಲಿ ಮತ್ತೆ ಬಿಸಿಯಾಗ್ತಾ ಇರುವಂತದ್ದು ಡಿಸಿಎಂ ಪಟ್ಟದ ಆಟ ವಿಚಾರವಾಗಿ. ಹಾಗಿದ್ರೆ ಏನು ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗುತ್ತಾ? ಹಾಗಿದ್ರೆ ಎರಡು ಡಿಸಿಎಂ ಅನ್ನುವಂಥದ್ದು ಪ್ರಶ್ನೆ ಇದೆ. ಸಿದ್ದು ಹೇಳಿಕೆ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗಿರುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಸಿಎಂ ಡಿಕೆಗೂ ಮೊದಲೇ ದೆಹಲಿಯನ್ನ ತಲುಪಿದ್ದಾರೆ ಸತೀಶ್ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರು. ಇನ್ನ ಡಿಸಿಎಂ ಪಟ್ಟದ ಚರ್ಚೆ ನಡುವೆ ಸತೀಶ್ ದೆಹಲಿಯ ಭೇಟಿಯನ್ನ ನೀಡಿರುವಂತದ್ದು. ಡಿಸಿಎಂ ವಿಚಾರಕ್ಕೆ ಹೊಸ ತಿರುವು ನೀಡುತ್ತಾ ಹಾಗಿದ್ರೆ ಸಿದ್ದು ಹೇಳಿಕೆ ಅನ್ನುವಂಥದ್ದು. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ನೋಡಿ, ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳೋ ಮುಂಚೆ ಅಂದ್ರೆ ದೆಹಲಿಗೆ ಹೋಗುವ ಮುನ್ನ ಆಲ್ರೆಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಗೆ ಹೋಗಿದ್ದಾರಂತೆ. ಯಾವ ಕಾರಣ ಅನ್ನುವಂಥ ಒಂದಷ್ಟು ಪ್ರಶ್ನೆ ಇರುತ್ತೆ. ಏನಾದರೂ ಎರಡು ಡಿಸಿಎಂ ಸೃಷ್ಟಿಯಾಗುತ್ತಾ ಅನ್ನುವಂಥದ್ದು ಇದ್ದೇ ಇದೆ. ಯಾಕಂತಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆ ಬೆನ್ನಲ್ಲೇ ಈಗ ದೆಹಲಿಗೆ ಹೋಗಿರುವಂಥದ್ದು. ಸಿಎಂ ಡಿಕೆ ಶಿವಕುಮಾರ್ ಹೋಗುವ ಮುನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾರೆ. ಇನ್ನ ಕಾಂಗ್ರೆಸ್ ಹಳೆಯ ಸಂಪ್ರದಾಯಕ್ಕೆ ಬ್ರೇಕ್ ಬೀಳುತ್ತಾ? ಎರಡು ಡಿಸಿಎಂ ಹುದ್ದೆ ಸೃಷ್ಟಿಯಾದ್ರೆ ಯಾರಿಗೆ ಪಟ್ಟ? ಹಾಗಿದ್ರೆ ಯಾರಿಗೆ ಮಣೆ ಹಾಕ್ತಾರೆ ಹೈಕಮಾಂಡ್ ನಾಯಕರು? ಮುಂದಿನ ಲೆಕ್ಕಾಚಾರ ಈಗಲೇ ಶುರು ಮಾಡ್ಕೊಳ್ತಾ ಇರುವಂತದ್ದು. ಮುಂದಿನ ಚುನಾವಣಾ ಲೆಕ್ಕಾಚಾರದಿಂದ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ. ಜಾತಿವಾರು ಕೋಟಾದಡಿಯೇ ಡಿಸಿಎಂ ಹುದ್ದೆಗೆ ಮಣೆಯನ್ನ ಹಾಕಲಾಗ್ತಾ ಇರುವಂತದ್ದು. ಲಿಂಗಾಯತ ಕೋಟಾದಡಿ ಸಚಿವ ಎಂಬಿ ಪಾಟೀಲ್ಗೆ ಪಟ್ಟವನ್ನ ಕಟ್ತಾರಾ? ಇನ್ನೊಂದ್ ಕಡೆ ಎಸ್ಟಿ ಕೋಟಾದಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಣೆ ಹಾಕುತ್ತಾ? ಹಾಗಿದ್ರೆ ಡಿಕೆಗೂ ಮೊದಲೇ ಸತೀಶ್ ದೆಹಲಿಗೆ ಹೋಗಿದ್ಯಾಕೆ? ಹೈಕಮಾಂಡ್ ಜೊತೆಗಿನ ಆ ಮಾತು ಏನಾಡಬಹುದು? ಮಾತಾದ್ರೂ ಏನಿರಬಹುದು? ಶುರುವಾಗ್ತಾ ಇದೆ ಅಹಿಂದ ನಾಯಕನ ಅಸಲಿ ಆಟ. ಇನ್ನು ಕಾಂಗ್ರೆಸ್ ಹಳೆಯ ಸಂಪ್ರದಾಯಕ್ಕೆ ಬ್ರೇಕ್ ಹಾಕುತ್ತಾ, ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಈಗ ಎರಡು ಡಿಸಿಎಂ ಸೃಷ್ಟಿ ಆಗುತ್ತಾ ಅನ್ನುವಂಥದ್ದೇ ಪ್ರಶ್ನೆ ಆಗ್ತಾ ಇರುವಂಥದ್ದು. ಯಾರಿಗೆ, ಯಾವ ನಾಯಕರಿಗೆ ಹೈಕಮಾಂಡ್ ನಾಯಕರು ಮಣೆಯನ್ನ ಹಾಕ್ತಾರೆ? ರಾಜ್ಯದ ನಾಯಕರು ಮುಂದಿನ ಚುನಾವಣದ ಏನು ಲೆಕ್ಕಾಚಾರದಿಂದ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇರುವಂಥದ್ದು. ಜಾತಿವಾರು ಕೋಟಾದಡಿ ಡಿಸಿಎಂ ಹುದ್ದೆಗೆ ಮಣೆಯನ್ನ ಹಾಕ್ತಾ ಇರುವಂತದ್ದು. ಲಿಂಗಾಯತ ಕೋಟಾದಡಿ ಸಚಿವ ಎಂಬಿ ಪಾಟೀಲ್ರಿಗೆ ಪಟ್ಟವನ್ನ ಕಟ್ಟುತ್ತಾ, ಅಥವಾ ಎಸ್ಟಿ ಕೋಟಾದಡಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮಣೆ ಹಾಕುತ್ತಾ ಅನ್ನುವಂಥದ್ದು ಪ್ರಶ್ನೆ ಇದೆ. ಹಾಗಿದ್ರೆ ಡಿಕೆಗೂ ಮೊದಲೇ ಸತೀಶ್ ದೆಹಲಿಗೆ ಹೋಗಿದ್ಯಾಕೆ? ಒಂದಷ್ಟು ಪ್ರಶ್ನೆ ಉದ್ಭವ ಆಗೇ ಆಗುತ್ತೆ. ನೋಡಿ, ಸಿಎಂ ಹೋಗೋದಕ್ಕೂ ಮುಂಚೆ ಸಚಿವರು ಹೋಗಿದ್ದಾರೆ ಅನ್ನೋದು ಒಂದಷ್ಟು ಪ್ರಶ್ನೆ ಆಗೇ ಆಗುತ್ತೆ, ಚರ್ಚೆಗಳಾಗುತ್ತೆ. ಯಾಕೆ ಹೋದ್ರು? ಇನ್ನೂ ಸಿಎಂఏ ಹೋಗಿಲ್ಲ, ಅಷ್ಟರಲ್ಲಿ ಸಚಿವರು ಹೋಗಿದ್ದಾರೆ ಅಂತಂದ್ರೆ ಏನೋ ಒಂದು ವಿಚಾರ ಇರುತ್ತೆ ಅಲ್ವಾ, ಏನೋ ಒಂದು ರಾಜಕೀಯ ಲೆಕ್ಕಾಚಾರ ಇರುತ್ತೆ ಅಲ್ವಾ. ಇದೇ ರೀತಿಯಾಗಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು.